ಮಾಡ್ಬೋದು. ಇಂಥದ್ದೇ ಸ್ಟಿಕ್ ಅಂತೇನಿಲ್ಲ, ಯಾವುದಾದ್ರೂ ಬಳಸ್ಬೋದು. ಒಟ್ಟು ಗಟ್ಟಿ ಇರಬೇಕು, ಸ್ಟಿಕ್ ಗಟ್ಟಿ ಇತ್ತು ವೀಡಿಯೋ ಮಾಡೋಕ್ಕೆ ಫೋನು ಬಿಡಲ್ಲ. ಈ ಥರ ಇಲ್ಲಿ ಲಬ್ಬರ್ ಹಾಕ್ಬಿಡೋದು ಬಿಸಿ ಆಗಲಿದ್ದಾಗೆ ನೋಡ್ತಾ ಇರ್ಬೋದು ನೀವು ಸ್ಕ್ರೀನ್ ಮೇಲೆ. ನೋಡಿ ನಮ್ಗೆ ರೆಡಿ ಆಗೋಯ್ತು ನಮ್ಮ ಗಿಂಬಲ್ಸ್. ನೋಡಿ ಈ ಥರ ಆಗಿದೆ. ಈ ಥರ ವೀಡಿಯೋಗ್ರಫಿ ನೋಡಿ, ಹಿಂದೆ ಕ್ಯಾಮ್ರಾ ಇದೆ, ಈ ಥರ ಇಟ್ಕೊಂಡು ನಾವು ವೀಡಿಯೋ ಮಾಡ್ಬೋದು. ನೋಡಿ ಚೆನ್ನಾಗಿದ್ವಲ್ಲ, ಈ ಥರ ಟ್ರೈ ಮಾಡಿ. ಸಿಂಪಲ್ ಗಿಂಬಲ್ಸ್ ಇದು. ಒಂದು ಸ್ಟಿಕ್ಕು, ಒಂದು ಲಬ್ಬರು, ಒಂದು ಕ್ಯಾಟ್ರ್ ಫೋನ್ ಇದ್ಬಿಟ್ರೆ ಮುಗಿದೋಯ್ತು, ಗಿಂಬಲ್ಸ್ ರೆಡಿನೇ ಆಗುತ್ತೆ. ಈಗ ಎರಡನೇ ಮೆಥಡ್ ಈ ಥರ ಇದೆಲ್ಲ, ಅದು ನಾವು ಈ ಥರ ಸೆಲ್ಫಿ ತಗೊಳಕ್ಕೆ ಬೇಕತ್ತಲ್ಲ, ಆ ಮೆಥಡ್ ಹೇಳ್ಕೊಡ್ತೀನಿ. ಇದು ಈ ಥರ ಗಿಂಬಲ್ಸು ಚೆನ್ನಾಗಿದೆ, ಲೈಕ್ ಮಾಡಿ. ನೋಡಿ ಇನ್ನೊಂದು ಗಿಂಬಲ್ಸ್ ಮಾಡೋಣ ಬನ್ನಿ ಹೋಗಿ. ಮತ್ತೆ ವೀಡಿಯೋಗೆ ಸುಸ್ವಾಗತ. ಈಗ ಎರಡನೇ ಗಿಂಬಲ್ಸ್ ಅಂತೆಲ್ಲ ಗಿಂಬಲ್ಸು. ಈಗ ಅದಕ್ಕೆ ಸೇಮ್ ಕ್ಯಾಟ್ರ್ ಒಂದು ಲಬ್ಬರು, ಈ ಸ್ಟಿಕ್ಕು ಬೇಕಾಗುತ್ತೆ. ಮೇನು ಸ್ಟಿಕ್ ಇರಲೇಬೇಕು, ಸ್ಟಿಕ್ ಇರೋದ್ರೆ ಆಗಲ್ಲ. ಮತ್ತು ಇದು ಬಿಗಿ ಸ್ಟಿಕ್ ಇದನ್ನು ಇರಬೇಕು. ಹೇಗೆ ಮಾಡೋದು ಅಂತ ನೋಡೋಣ. ಅದೇ ಸೇಮ್ ಪ್ಯಾಟ್ರನ್ನು ಈ ಕಟ್ಟಿಗೆನ ಈಗ ಈ ಥರ ತೂತು ಬಂದ್ರೆ ಕ್ಯಾಟ್ರ್ ತಗೊಂಡ್ರೆ ಒಳ್ಳೆಯದು. ಅವರ ಚೆನ್ನಾಗಿ ನಮಗೆ ಸೆಲ್ಫಿ ಸ್ಟಿಕ್ಗೆ ಚೆನ್ನಾಗಿ ಉಪಯೋಗ ಆಗುತ್ತೆ. ನಾವು ನೋಡಿ ಈ ಥರನಾದರೂ ಮಾಡ್ಕೊಬೋದು. ಸ್ವಲ್ಪ ಕ್ಲಾಸಿ ನಮಗೆ ಈ ಥರ ಸೆಲ್ಫಿ ತೆಗಿಬೇಕು, ಈ ಥರ ಮಾಡ್ಕೊಬೋದು. ಮೊದಲು ನಾವು ಲಬ್ಬರ್ ಹಾಕ್ಕೊಬೇಕು. ಲಬ್ಬರ್ ಹಾಕ್ಕೊಬೇಕು. ಒಂದು ಲಬ್ಬರ್ ಹಾಕ್ತಾಯಿದ್ದೀನಿ. ಈಗ ಲಬ್ಬರ್ ಹಾಕಿಬಿಟ್ಟು ಇದರೊಳಗೆ ತೂರಿಸ್ಬಿಟ್ಟು ಟೈಟ್ ಮಾಡೋಣ. ಈ ಲಬ್ಬರ್ ಎಳೆದಿರ್ತೀವಲ್ಲ, ಈ ಫೋನು ಮಿಸ್ಗಾಡ್ಬಾರ್ದಲ್ಲ, ಅದಕ್ಕೋಸ್ಕರ ಲಬ್ಬರ್ನ ಎಳೆದ್ಬಿಟ್ಟು ಹಿಂಗೆ ಹಾಕ್ಬೇಕು. ಆಗ ಫೋನ್ ಮುಂದಕ್ಕೆ ಹಿಂದಕ್ಕೆ ಅಳ್ಳಾಡಲ್ಲ. ನೋಡಿ ಈ ಥರ ಆಯಿತು. ಸೇಮ್ ಅದೇ ಟ್ರಿಕ್ಕೆ, ಏನು ಬೇರೆ ಟ್ರಿಕ್ ಏನಿಲ್ಲ ಇದರಲ್ಲಿ, ಏನು ಅನ್ಕೊಳ್ಕೋಬೇಡಿ. ಸೇಮ್ ಅದೇ ಟ್ರಿಕ್ಕೆ ಈ ಥರ ಮಾಡ್ಕೊಂಡಿದ್ದೀವಿ ನಾವು. ಈಗ ಇಲ್ಲಿಗೆ ಫೋನ್ ಫಿಟ್ ಮಾಡಬೇಕು. ಫೋನ್ ಫಿಟ್ ಮಾಡಬೇಕು. ಈಗ ನೋಡ್ತಾ ಇರೋದು, ಈಗ ಫೋನ್ ಫಿಟ್ ಮಾಡ್ತೀನಿ. ಸೇಮ್ ಅದೇ ಟ್ರಿಕ್ ಏನು ಚೇಂಜ್ ಆಗಿಲ್ಲ. ಮತ್ತು ಟ್ರಿಕ್ ಚೇಂಜ್ ಆಗಿಲ್ಲ ನೀವು ಕಮೆಂಟ್ ಮಾಡಿ. ಟ್ರಿಕ್ ಏನಿಲ್ಲ, ಅದೇ ಟ್ರಿಕ್ಕೆ. ಸ್ಟಿಕ್ನ ಹಿಂಗಿಟ್ಬಿಟ್ರೆ ಮುಗಿದೋಯ್ತು, ಲಾಕ್ ಆಗುತ್ತೆ. ಫೋನ್ ಮಿಸ್ಗಾಡೋದಿಲ್ಲ. ನೋಡಿ ಮಿಸ್ಗಾಡೋದಿಲ್ಲ. ಈಗ ಅದೇ ಗಿಂಬಲ್ ಸ್ಟಿಕ್ಕಿಗೆ ಈ ಲಬ್ಬರ್ನ ಹಾಕ್ಬಿಟ್ಟು ಈ ಲಬ್ಬರ್ನ ಇಲ್ಲಿ ತೋರಿಸ್ಕೊಬೇಕು. ಮೇನು ಇಲ್ಲಿದ್ರೆ ಮಾತ್ರ ಫೋನ್ ಟೈಟ್ ಆಗೋಕ್ಕೆ, ಸ್ಟಿಕ್ ಬುಳ್ಳಾಗೋಕ್ಕೆ ನೋಡ್ಕೊಳ್ಳೋಕ್ಕೆ ಸಹಾಯ ಮಾಡುತ್ತೆ ಇದು. ಈ ಥರ ಟೈಟ್ ಮಾಡ್ಕೊಬೇಕು. ಟೈಟ್ ಮಾಡಿ ಲಬ್ಬರ್ ಇರುತ್ತಲ್ಲ, ಲಬ್ಬರ್ನ ಇಲ್ಲಿಗೆ ಎಳೆದು ಇಲ್ಲಿಗೆ ಹಾಕ್ಬಿಟ್ರೆ ಮುಗಿದೋಯ್ತು. ನಮ್ಮ ಸೆಲ್ಫಿ ಸ್ಟಿಕ್ ಗಿಂಬಲ್ಸ್ ರೆಡಿನೇ ಆಗೋಯ್ತು. ನೋಡಿ ಬನ್ನಿ ನೋಡ್ಕೊಂಬರೋಣ. ಈ ಥರ ಸೆಲ್ಫಿ ಹೇಗೆ ವರ್ಕ್ ಆಗುತ್ತೆ ಅಂದರೆ ತೋರಿಸ್ತೀನಿ, ಬನ್ನಿ ನೋಡ್ಕೊಂಬರೋಣ. ನೋಡಿ ಈ ಥರ ಸೆಲ್ಫಿ ತಗೊತೀವಲ್ಲ ನಾವು, ನೋಡಿ ಈ ಥರ ಬಂದಿದೆ ಚೆನ್ನಾಗಿ. ಸ್ಟಿಕ್ ಇದ್ದರೆ ಈ ಥರ ಮಾಡ್ಕೊಬೋದು ನಾವು. ನೋಡ್ತಾ ಇರ್ಬೋದು ನೀವು ಸ್ಕ್ರೀನ್ ಮೇಲೆ. ನೋಡಿ ಬ್ಯಾಕ್ ಸೈಡ್ ಈ ಥರ ಇರುತ್ತೆ. ಬ್ಯಾಕ್ ಸೈಡ್ ಚೆನ್ನಾಗಿರೋದು ಹೇಳ್ಕೊಬೇಡಿ, ಬ್ಯಾಕ್ ಸೈಡ್ ಚೆನ್ನಾಗಿರುತ್ತೆ. ಬ್ಯಾಕ್ ಸೈಡ್ ತೋರ್ಸೋಕ್ಕೆ ಆಗಲ್ಲ, ಒಬ್ಬರೇ ಇದ್ದೀನಲ್ಲ, ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕೆ ತೋರಿಸ್ತೀನಿ. ಅಂದರೆ ಕೈಲಾದಷ್ಟು ಬ್ಯಾಕ್ ಸೈಡ್ ಈ ಥರ ಟೈಟ್ ಮಾಡಬೇಕು ನಾವು. ಸ್ಟಿಕ್ಕಲ್ಲಿ ಹಾಕ್ಬೇಕು. ಇದನ್ನೊಂದು ಸ್ಟಿಕ್ ಇದ್ದಿಲ್ಲ, ಅದಕ್ಕೋಸ್ಕರ ತಂತಿ ಆಗಿದ್ದೀನಿ. ಈ ಥರ ಫಿಟ್ ಮಾಡ್ಕೊಂಡ್ರೆ ಸೆಲ್ಫಿ ಸ್ಟಿಕ್ ರೆಡಿನೇ ಆಗೋಗುತ್ತೆ. ನೋಡಿ ಫೋಟೋ ತೆಗಿಕ್ಕೆ ಹೇಗಿದೆ, ಒಳ್ಳೆ ಲುಕ್ ಕಸ್ಟಮರ್ಸ್. ಇಂಥ ವೀಡಿಯೋಗಳಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಚಾನಲ್ ಬೈ ಬೈ ಅಂತ ಸಮಯ ಬಂದಿದೆ. ಮೂರನೇ ಗಿಂಬಲ್ಸ್ ಸ್ಟಿಕ್ ಸೆಲ್ಫಿ ಸ್ಟಿಕ್ಗೆ ಸ್ವಾಗತ. ಮೆಟೀರಿಯಲ್ ಸೇಮ್ ಬೇಕಂದರೆ ಸಿಂಪಲ್, ಒಂದು ಸ್ಟಿಕ್ಕು, ಒಂದು ಲಬ್ಬರ್, ಇಷ್ಟೇ. ಇಷ್ಟ ಆಗಿಬಿಟ್ರೆ ಮುಗಿದೇ ಹೋಯ್ತು. ಇನ್ನೇನು ಮೆಟೀರಿಯಲ್ಸ್ ಬೇಡ. ಹೆಂಗೆ ಮಾಡೋದು? ಲಬ್ಬರ್ನ ಇಲ್ಲಿಗೆ ಹಾಕ್ಬಿಟ್ಟು ಫೋನ್ನ ತಗೊಂಡ್ಬಿಟ್ಟು ಫೋನಿನಿಂದ ಹಿಂಗೆ ಎಳೆದ್ಬಿಟ್ಟು ಈ ಲಬ್ಬರ್ನ ಇಲ್ಲಿ ಹಿಂಗೆ ಅಟ್ಯಾಚ್ ಮಾಡೋದು. ನಮ್ಮ ಹತ್ರ ಫೋನ್ ಇಲ್ಲ, ಒಂದೇ ಫೋನ್ ಇದೆ, ವೀಡಿಯೋ ಮಾಡೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಹಾಕ್ಬೇಕು. ಈ ಥರ ಫಿಟ್ ಮಾಡಬೇಕು. ಹಿಂದೆ ಈ ಥರ ಮಾಡಬೇಕು. ಇಲ್ಲಿ ಇದೇ ಫೋನ್ ಅಂದ್ಕೊಳ್ಳಿ, ಫೋನ್ ಹತ್ರ ಇಲ್ಲ ಹತ್ರ. ಫೋನ್ ಅಂದ್ಕೊಂಡು ಮೊದಲು ಲಬ್ಬರ್ ತೋರಿಸ್ಕೊಟ್ಟಲ್ಲ, ಇನ್ನೊಂದು ಸಲ ತೋರಿಸ್ಕೊಟ್ಟು ನೋಡಿ ನಿಮಗೇನೋ ಗೊತ್ತಾಗಲಿಲ್ಲ. ಮೊದಲು ಈ ಥರ ಸ್ಟಿಕ್ ಒಳಗೆ ಲಬ್ಬರ್ ಹಾಕ್ಬೇಕು. ಲಬ್ಬರ್ ಹಾಕ್ಬಿಟ್ಟು ಫೋನ್ ತಗೊಂಡ್ಬಿಟ್ಟು ಈ ಲಬ್ಬರ್ನ ಎಳೆದು ಹಿಂದೆ ಇರುತ್ತಲ್ಲ ಸ್ಟಿಕ್, ಅದೇ ಸ್ಟಿಕ್ಕೆ ಹಿಂದೆ ಇರ್ತದೆ, ಲಬ್ಬರ್ನ ಹಿಂದಕ್ಕೆ ಹಾಕ್ಬೇಕು. ಹಿಂದಕ್ಕೆ ಹಾಕಿಬಿಟ್ರೆ ರೆಡಿ ಆಗೋದು ನಮ್ಮ ಫೋನ್ ಸ್ಟಿಕ್. ಯಾವ ಥರ
ನೋಡೋಣ ಬನ್ನಿ. ನೋಡಿ ಈ ಥರ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಬಾಯ್ ಬಾಯ್.